ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಿನ್ನಿ ಎಲ್ಲೇ ಹೋಗ್ತಾ ಇದೀವಿ ನಾವಿವತ್ತು? ನಾವು ಸ್ವಿಮ್ಮಿಂಗ್ ಹೋಗ್ತಾ ಇದೀವಿ ಅಂತ. ಟಾಯ್ಸ್ ಎಲ್ಲ ತರಕ್ಕೆ ಸ್ವಿಮ್ಮಿಂಗ್ ಹೋಗ್ತಾ ಇದೀವಂತೆ ನಾವು. ಸ್ಲೈಡ್ ಹೋಗ್ತಾ ಇದೀವಾ? ಆಟ ಆಡಕ್ ಹೋಗ್ತಾ ಇದೀವಾ? ಓಕೆ, ಆಮೇಲೆ ನೋ ಟಾಯ್ಸ್. ಓಕೆ, ನೋ ಟಾಯ್ಸ್, ಆಟ ಆಡಕ್ ಹೋಗ್ತಾ ಇದೀವ. ಸೊ ಇವತ್ತು ಲಾಂಗ್ ಡ್ರೈವ್ಗೆ ಹೊರಟಿದ್ವಿ. ಬೆಳಗ್ಗೆ ಟೈಮು 7 ಗಂಟೆ ಹೊರಟಿದೀವಿ. ಎಲ್ಲಿ ಹೋಗ್ತಿದೀವಿ ಅಂತ ಹೋಗ್ತಾ ಹೇಳ್ತೀನಿ. ಬರೀ ಒನ್ ಡೇ ಟ್ರಿಪ್ ಅಷ್ಟೇ. ಒನ್ ಡೇ ಟ್ರಿಪ್ ಅಂದರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದಲ್ಲ, ಸ್ಟೇ. ಚೆನ್ನಾಗಿ ನಿದ್ದೆ ಹೋದಾ? ಏನ್ ಪರವಾಗಿಲ್ಲ, ಜಲ್ದಿನ ನಿದ್ದೆ ಹೋದ ತಾನೆ. ನಾನು ನಿದ್ದೆ ಬರುವಾಗ ಅವಳು ಎದ್ದಿದ್ಲು ತಾನೆ. ಅವಳು ನಿದ್ದೆ ಮಾಡಿದ್ರೆ ನನ್ ನಿದ್ದೆ ಬಂದಿಲ್ಲ. ಅವಳದು ಬೆಡ್ಡಿಂಗ್ ರೆಡಿ, ಆರಾಮಾಗಿ ಚಪ್ಪಿ ಬಿಚ್ಚಿಬಿಡು. ಚಪ್ಪಿ ಬಿಚ್ಚಿ ಆರಾಮಾಗಿ ಕುಚ್ಚಿ. ಲಾಸ್ಟ್ ಅಲ್ಲಿ ಇಡು. ವೇರ್ ಲಾಸ್ಟ್ ದಟ್ ಸೈಡ್. ಯಾ, ಮಾರ್ನಿಂಗ್ ಹೋಗ್ತೀಯಾ? ಯಾರು ಸ್ಯಾಂಡ್ ಎಲ್ಲ ಕೊಡ್ತಾರಾ? ಮಂಡೇ ಹೋಗು ಅಂತ ಚಿನ್ನಿ. ಓಕೆ, ಥ್ಯಾಂಕ್ ಯು ಹೇಳು. ಕದಂಬದಲ್ಲಿ ಈಗ ಬ್ರೇಕ್ಫಾಸ್ಟ್ ಆಯ್ತು. ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಇದೀವಿ. ಆ ಪಿಲ್ಲೋ ಸೈಡ್ಗೆ ಹಾಕು. ಆಲ್ರೈಟ್, ನಾವೆಲ್ಲಿಗೆ ಬಂದಿದ್ದೀವಿ ಇವಾಗ ಅಂತಂದರೆ ನಾವು ಕೂರ್ಗ್ಗೆ ರೀಚ್ ಆಗಿದ್ದೀವಿ. ಕೂರ್ಗಲ್ಲಿರೋ ಕೂರ್ಗ್ ಕ್ಲಿಫ್ ರೆಸಾರ್ಟ್ಗೆ ನಾವು ಇವಾಗ ಎಂಟರ್ ಆಗ್ತಿದ್ದೀವಿ. ಕಣಿ ಅಲ್ಲ ಚಿನಿ, ಸಾಕದಾಗಿದೆ ಚಿನಿ. ಓಹೋ ಸೂಪರ್. ಪಾಪ ತೋರಿಸಿದ್ನಲ್ಲ ಡಾಡ. ಬರ್ತಾರ ಅವ್ರ ಜೊತೆಲೆ. ಟಾಟಾಸ್ ಇದೆ ಅಂತ ಬಾ ತೋರಿಸ್ತೀನಿ.
ಕಚ್ತಾ ಇದೆ. ಫೈಟಿಂಗ್ ಆಡ್ತಾ ಇದೆ ನೋಡುತ್ತೀನಿ. ಹೌದಾ? ಹತ್ರ ಹೋಗಿ ನೀನು. ಹೌನಾ? ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಇದು ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿ. ಆ್ಯಕ್ಚುಲಿ ನಾವು ಎಷ್ಟೋ ರೆಸಾರ್ಟ್ಗಳಿಗೆ ಹೋಗಿದ್ದೀವಿ, ಇದು ಥರ ನಾನು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮು. ಆ್ಯಂಡ್ ಅವರು ಫ್ರೆಂಡ್ಲಿಯಾಗಿ ಗೆಸ್ಟನ್ನ ವೆಲ್ಕಮ್ ಮಾಡೋದು ಆ್ಯಂಡ್ ಈ ಥರ ವೆಲ್ಕಮ್ ಮಾಡೋದು, ನಗ್ನಗ್ತಾ ವೆಲ್ಕಮ್ ಮಾಡೋದು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಸೊ ಇದು ವೆಲ್ಕಮ್ ಡ್ರಿಂಕ್ ಕುಡಿತಾ ನಮ್ಮ ಚೆಕ್ ಇನ್ ಫಾರ್ಮ್ಯಾಲಿಟೀಸ್ ಏನೇನಿದೆ ಅದನ್ನು ಮುಗಿಸ್ಕೋಬೋದು. ಸೊ ಇನ್ನು ಚೆಕ್-ಇನ್ಗೆ ಒಂದು 10-15 ಮಿನಿಟ್ಸ್ ಟೈಮ್ ಇತ್ತು. ಹಾಗೆ ಹಿಂಗೆ ಸುತ್ತಾಡ್ತಾ ಇದ್ವಿ. ಇನ್ಫಿನಿಟಿ ಪೂಲ್ ವ್ಯೂ ನೋಡಿ ಹೇಗಿದೆ ಇಲ್ಲಿ, ಚೆನ್ನಾಗಿದೆ ಅಲ್ವಾ? ಇದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ, ಚೆಕ್-ಇನ್ ಎಲ್ಲ ಆಗಲಿ. ಇಲ್ಲಿ ನಮ್ಮ ಪುಟಾಣಿನಂತೂ ಅವರು ಸ್ಟಾಫು ತುಂಬಾ ಇಷ್ಟ ಆಯಿತು ಅವಳಿಗೆ. ಅವರೆಲ್ಲರಿಗೂ ನೋಡಿ ಎಷ್ಟು ಚೆನ್ನಾಗಿ ಬೇಗ ಹೊಂದ್ಕೊಂಡ್ಬಿಟ್ಲು ಅಂತಂದರೆ ಅವ್ರ ಜೊತೆ ಎಲ್ಲ ಫುಲ್ ಸುತ್ತಾಡೋಕೆ ಹೋಗ್ಲು, ಅವ್ರ ಜೊತೆನೇ ಹೋದ್ಲು. ಫುಲ್ಲು ಜಾಗ ಎಲ್ಲ ನೋಡ್ಕೊಂಡು ಬರೋಕ್ಕೆ ಅಲ್ಲೆಲ್ಲ ಸ್ಲೈಡ್ ಎಲ್ಲ ಇದೆ, ಅಲ್ಲೆಲ್ಲ ಹೋದ್ಲು. ಇಲ್ಲಿ ಆಂಟಿ ಬಾಯ್ ಹೇಳ್ತಾರೆ ನೋಡು. ಚೆಕ್-ಇನ್ ಮಾಡಿದ್ವಿ, ಬೇಗ ನಾನು ರೂಮ್ ಟೂರ್ ಕೊಟ್ಬಿಡ್ತೀನಿ, ಆಮೇಲೆ ರೂಮ್ ಕಚ್ಚಪಿಚ್ಚಿ ಆಗೋಗ್ಬಿಡುತ್ತೆ. ಅದ್ರ ಬದಲು ಬೇಗ ಇವಾಗಲೇ ರೂಮ್ ಟೂರ್ ಕೊಟ್ಬಿಡೋಣ. ಇದು ರೂಮಿನ ಎಂಟ್ರೆನ್ಸ್. ಲೆಫ್ಟ್ ಸೈಡಲ್ಲಿ ಬೆಡ್ಡು. ನಮ್ಮ ಚಿಲ್ಟಾರಿ ಆಲ್ರೆಡಿ ಸ್ನ್ಯಾಕ್ಸ್ ಎಲ್ಲ ಎತ್ಕೊಂಡು, ಇಲ್ಲ ಆಮೇಲೆ ಕ್ವೀನ್ ಸೈಜ್ ಬೆಡ್ಡು ಅನಿಸುತ್ತೆ. ನಮ್ಮ 3 ಜನಕ್ಕೆ ಆಗಲ್ಲ, ಪ್ರಾಬಬ್ಲಿ ನೋಡ್ಬೇಕು ಹೆಂಗೆ ಏನು ಅಂತ. ಸೊ ಇದು ರೂಮಿನ ಎಂಟ್ರೆನ್ಸ್. ಲೆಫ್ಟ್ ಸೈಡಲ್ಲಿ ಬೆಡ್ಡು, AC, ಟೇಬಲ್. ಲೆಫ್ಟ್ ಸೈಡಲ್ಲೂ ಟೇಬಲ್, ರೈಟ್ ಸೈಡಲ್ಲೂ ಟೇಬಲ್. ಇದು ಕಾಫಿ ಟೀ ಏನಾದರೂ ಕುಡಿಯೋದಕ್ಕೆ 2 ಚೇರ್ ಹಾಕಿದ್ದಾರೆ ಟೇಬಲ್ ಜೊತೆ. AC ಇದೆಲ್ಲ ಹಂಚು ಮೇಲ್ಗಡೆ ಚೆನ್ನಾಗಿದೆ. ಆ್ಯಂಡ್ ರೈಟ್ ಸೈಡಲ್ಲಿ TV, ಚೇರು ಆ್ಯಂಡ್ ಸಾರಿ ಅದು ನಮ್ಮ ಬ್ಯಾಗ್. ಇಲ್ಲಿ ಸ್ನ್ಯಾಕ್ಸ್ ಇಟ್ಟಿದ್ದಾರೆ, ಬಿಸ್ಕೆಟ್ಟು, ಚಿಪ್ಸು, ಚಾಕ್ಲೇಟು, ಚಾಕಿ, ಕೋಕು, ಸ್ಪ್ರೈಟು. ಆಲ್ಮೋಸ್ಟ್ ಅವಳೆಲ್ಲ ಎತ್ಕೊಂಡ್ಬಿಟ್ಟಿದ್ದಾಳೆ. ಅದು ಇನ್ನೊಂದು ಸ್ವಲ್ಪ ಜ್ಯೂಸ್ ಇಟ್ಟಿದ್ದಾರೆ. ವಾಟರ್ ಬಾಟ್ಲು, ಕೆಟಲ್ಲು, ಕಾಫಿ ಟೀ ಕುಡಿಯೋಕ್ಕೆ ಕಾಫಿ ಸ್ಟೇಷನ್. ಆ್ಯಂಡ್ ಇದು ಮಿನಿ ಫ್ರಿಡ್ಜು. ಇಲ್ಲೂ ಸಹ ಸ್ವಲ್ಪ ಜ್ಯೂಸ್ ಇಟ್ಟಿದ್ದಾರೆ, ಸೋಡಾ ಇಟ್ಟಿದ್ದಾರೆ. ಸ್ಟೋರೇಜ್ಗೆ ಇದು. ನೆಕ್ಸ್ಟ್ ಇಲ್ಲಿ ಎಂಟರ್ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಸೊ ಇಲ್ಲಿ ಹೇರ್ ಡ್ರೈಯರ್ ಇದೆ, ಸೂಪರ್. ಮತ್ತು ಇಲ್ಲಿ ಫುಲ್ ನಮ್ಮದು ಡೆಂಟಲ್ ಕೇರು, ಶೇವಿಂಗ್ ಕಿಟ್ಟು ಮತ್ತು ಸೋಪು ಎಲ್ಲ ಫುಲ್ ಈ ಕಡೆ ಇಲ್ಲಿಟ್ಟಿದ್ದಾರೆ. ಇಲ್ಲಿ ವಾರ್ಡ್ರೂಬ್, ಸೇಫ್ಟಿ ಲಾಕರ್,
ತುಂಬ 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 ನೀಟಾಗಿದೆ ಕಣ್ರಿ. ಏನು ಮಾಡೋಕ್ಕಿದು? ಹಾಂ, ಇದು ಹ್ಯಾಂಡ್ ವಾಶ್ ಎಲ್ಲ ಮಾಡೋಕ್ಕೆ. ಆಮೇಲೆ ಇಲ್ಲೇನು? ಹಾಂ, ಇದು ಸ್ನಾನ ಮಾಡೋಕ್ಕೆ. ಆಮೇಲೆ ಹೇಳು, ನೀನೇ ಹೇಳು ಎಲ್ಲ ವಿಡಿಯೋದಲ್ಲಿ ಹೇಳು. ಆಮೇಲೆ ಹೇಳು. ಹಾಂ, ಏನು ಮಾಡೋಕ್ಕೆ? ನೆಕ್ಸ್ಟ್ ಬಾ. ಅದೆಲ್ಲ ಕ್ರೀಮು ಮತ್ತು ಟೂತ್ ಬ್ರಷು. ಆಮೇಲೆ ನೆಕ್ಸ್ಟು ಸೊ ಬೇಸಿಕ್ಲಿ ಅವಳು ಏನು ಹೇಳ್ತಿದ್ದಾಳೆ ಹೀಗೆ ಅಂತಂದರೆ ಕ್ರೀಮ್ ಗೀಮ್ ಎಲ್ಲ ಹಚ್ಕೊಳ್ಳೋಕ್ಕೆ ಡ್ರೆಸ್ಸಿಂಗ್ ಟೇಬಲ್ ಅಂತ ಹೇಳ್ತಾ ಇದ್ದಾಳೆ. ಅವಳು ಮೇನ್ ಅವಳ ಕಣ್ಣೆಲ್ಲ ಫುಲ್ಲು ಇದರಲ್ಲಿದೆ. ಇದು ಮೊಮ್ಮ ತಿನ್ಬಿಟ್ಟು ಬಂದು ಆಮೇಲೆ ಇವಾಗೆಲ್ಲ ನಾನು ಕೊಡೋದಿಲ್ಲ. ಇಲ್ಲ 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 ಇಲ್ಲ. ಸೊ ಇದಾಗಿತ್ತು ನಮ್ಮ ರೂಮ್ ಟೂರ್. ಇದು ಬೇಸಿಕಲಿ ತುಂಬ ಅಂದರೆ ಇದೇ ಜಾಸ್ತಿ ಚೆನ್ನಾಗಿರೋದು ಅಂತ ರೂಮ್ ಅಂದರೆ ಇದೇನೆ. ಇದಕ್ಕಿಂತ ದೊಡ್ಡ ರೂಮ್ಗಳೂ ಇದೆ, ಬಟ್ ಪ್ಲಸ್ ಪಾಯಿಂಟ್ ಈ ರೂಮ್ ಏನಪ್ಪ ಅಂತಂದರೆ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ದಿಸ್ ಈಸ್ ದ ಪ್ಲಸ್ ಪಾಯಿಂಟ್ ಅಡ್ವಾಂಟೇಜ್ ಆಫ್ ದಿಸ್ ರೂಮ್. ಬೇಸಿಕಲಿ ಈ ವ್ಯೂಗೋಸ್ಕರನೇ ರೂಮ್ ತೊಗೊಂಡಿದ್ದು. ಇದು ಏನು ಮಲ್ಕೊಂಡ್ಬಿಟ್ರಲ್ಲ? ಹಲೋ, ಏನು ಮಾಡ್ತಿದ್ಯಾ ನೀನು? ನಾನು ತಗೊಂಡೆ. ನಾನು ಬರ್ತೀನಿ ಚಿನಿ. ಪ್ಲೀಸ್ ಚಿನಿ. ಅಮ್ಮೋ, ನಾನು ಬರ್ತೀನಿ. ಬಾ ಇಲ್ಲಿ. ಪ್ಲೀಸ್ ಚಿನಿ. ಏಕೆ? ನಾನು ಹೇಳಿದ ಮತ್ತೆ ಕೇಳಿಲ್ವಾ? ಏಕೆ? ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅವನಿನ ಆಚೆ ಕಡೆ ಆಟ ಆಡೋಕ್ಕೆ ಕರ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಎಂಗೇಜ್ ಮಾಡೋಕ್ಕೆ ಇಲ್ಲಿ ಅವ್ರನ್ನೂ ಆಟ ಆಡಿಸ್ಬೋದು. ಬರೀ ದೊಡ್ಡವ್ರು ಮಾತ್ರ ಟೈಮ್ ಸ್ಪೆಂಡ್ ಮಾಡೋದು ಅಲ್ದಲೇ ಮಕ್ಳಿಗೂ ಸಹ ಪ್ಲೇ ಏರಿಯಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಯುನೀಕ್ ಆಗಿದೆ. ಕೆಲವು ರೆಸಾರ್ಟ್ಸ್ಗಳಲ್ಲಿ ಇಷ್ಟೂ ಇರೋದಿಲ್ಲ, ಏನಾದ್ರು ಒಂದು 2-3 ಇರುತ್ತೆ. ತುಂಬ ಆಪ್ಷನ್ಸ್ ಇದೆ ಮಕ್ಕಳಿಗೆ ಇಲ್ಲಿ ಆಟ ಆಡೋದಕ್ಕೆ. 1 ಕಾಲ್ ಹಂಗಿಲ್ಲ, ಈ ಕಡೆ 1 2 ಆಲ್ಸೋ ಟುಗೆದರ್, ನಾಟ್ ಲೈಕ್ ದ್ಯಾಟ್. ಹಬ್ಬು ಆಗುತ್ತೆ. ಸೊ ಈಗ ಲಂಚ್ಗೆ ಹೋಗ್ತಾ ಇದ್ದೀವಿ. ಏನು ಊಟ ಮಾಡೋ ಆಮೇಲೆ ಮಮ್ಮ ತಿನ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಮಾಡೋಣ. ನೋಡು ರೂಮ್ ನಂಬರ್ ಏನು? 504 ಲಾಕ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. अनिल कुमार सर आपका एमए प्लान है, आपका लॉन्च इंक्लूडेड नहीं है, डिनर इंक्लूडेड, ब्रेकफास्ट विद डिनर आपका इंक्लूडेड, ब्रेकफास्ट विद डिनर ಇನ್ಕ್ಲೂಡೆಡ್. ಅಚ್ಚಾ, ಸಿಗಿಲ್ಲ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಮಗೆ ಗೊತ್ತಾಗಿಲ್ಲ, ನಾವು ತೊಗೊಂಡಿದ್ದು ಪ್ಯಾಕೇಜಲ್ಲಿ ಲಂಚ್ ಇನ್ಕ್ಲೂಡ್ ಇಲ್ಲ, ಬರೀ ಬ್ರೇಕ್ಫಾಸ್ಟು ಮತ್ತು ಡಿನ್ನರ್ ಅಷ್ಟೇ. ಸೊ ಇವಾಗ ತಿಂತೀವಿ, ಇವಾಗ ನಾವೇನು ಇದು ಮಾಡ್ತೀವಿ ಅದಕ್ಕೆ ನಾವು ಪೇ ಮಾಡಬೇಕಾಗಿ ಬರುತ್ತೆ. ಸೊ ಈ ಜಾಗ ಬಂದು ಡೈನಿಂಗ್ ಏರಿಯಾ, ಲಂಚು ಮತ್ತು ಡಿನ್ನರು ಬ್ರೇಕ್ಫಾಸ್ಟು ಕೊಡೋ ಅಂಥ ಜಾಗ, ತಿನ್ನೋ ಅಂಥ ಜಾಗ. ಅವನಿ ಮಮ್ಮಮ್ಮ ತಿಂದ್ಬಿಟ್ಟು ಆದಮೇಲೆ ಆಡೋಣ. ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ ಅದು. ಬಾ.
ಜಸ್ಟ್ ಊಟ ಆಯಿತು, ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಏನಂತೆ ಏನು ಏನು ಏನಿಲ್ಲ, ಹೋಗ್ಬಿಡಿ ಬನ್ನಿ, ಇಲ್ಲಿ ಆಟ ಆಡೋಣ. ಬರ್ತೀರಾ? ಬನ್ನಿ, ಅವ್ರು ಹೋಗ್ಲಿ ಅಲ್ಲ, ನಮ್ಗೆ ಇಲ್ಲಿ ಆಟ ಆಡೋಣ. ರೂಮಿಗೆ ಜಸ್ಟ್ ನಾನು ಬಂದೆ. ಅವನೀನು ಅನಿಲು ಇನ್ನೂ ಅಲ್ಲೇ ಇದ್ದಾರೆ. ಅವಳು ಫುಲ್ಲು ಆ ಪ್ಲೇ ಏರಿಯಾ ಬಿಟ್ಟು ಆಚೆ ಬರ್ತಾಳ. ರೆಸಾರ್ಟಲ್ಲಿ ಲೇಡೀಸ್ ಇದ್ದಾರಲ್ಲ ಅವ್ರನ್ನ ಜೊತೆ ಫುಲ್ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಬಂದ್ಲು 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 ಫ್ಲವರ್ ಆಂಟಿ ಕೊಟ್ಟಿದ್ದು. ಅಮ್ಮ ನಂಗೆ తీసుకోను. ಇವಾಗ ಟಮ್ಮಿ ಫುಲ್ ಅಂದೆ ತಾನೆ. ಟಮ್ಮಿ ಸುಳ್ಳನಮ್ಮ, ನಾನು తీసుకోను ನನಗೆ. ಏನೇನು ತಿಂದೆ ಇವಾಗ ಮಮ್ಮ ಫಸ್ಟ್ ಅದು ಹೇಳಿ ನನಗೆ. ದೋಸೆ ಮಾರ್ನಿಂಗ್ ತಿಂದಿದ್ದು. ಇವಾಗ ಏನು ತಿಂದೆ? ಚಪಾತಿ ತಿಂದೆ. ಆಮೇಲೆ ಐಸ್ ತಿಂದೆ. ಆಮೇಲೆ ಕೇಕ್ ತಿಂದೆ. ಆಮೇಲೆ ಒಂದು ಕೇಕ್ ತಿಂದೆ. ಆಮೇಲೆ ಕಾರ್ನ್ ಮಮ್ಮ ತಿಂದೆ, ಆಪಲ್ ತಿಂದೆ, ಕ್ಯಾರೆಟ್ ತಿಂದೆ, ಲುಕುಂಬರ್ ಅಲ್ಲ ಅದು ಕುಕುಂಬ. ಡ್ಯಾಡ ಹೆಂಗೆ ಸೌಂಡ್ ಮಾಡ್ತಾ ಇರೋದು? ಕೊಡೋ ತನಕ ಬಿಡಲ್ಲ. ಬೆಡ್ ಮೇಲೆ ತಿನ್ನಂಗಿಲ್ಲ. ಇಲ್ವಾ ನಾನು 3 ಜನ ಇವಾಗ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗ್ಗೆ ಕಾರ್ಡ್ ಹುಷಾರಾಗಿ ಇಟ್ಕೋಬೇಕು. ಅಮ್ಮಗೆ ಕ್ಯಾಪ್ ಅಮ್ಮಗೆ ಇಲ್ಲ, ಅಮ್ಮಗೆ ಇಲ್ಲಿದೆ, ಇದು ಪಾಪಗೆ. ಅವನು ಇಲ್ವಾ ಕೊಡ್ತಾನೆ ಕೊಡ್ತಾನೆ. ಹಿ ವಿಲ್ ಗಿವ್. ಇಲ್ಲಿ ಪುಟ್ಪುಟಾಣಿ ಮಕ್ಕಳಿಗೆ ಆಡೋಕ್ಕೆ ಸಿಕ್ಕಾಪಟ್ಟೆ ಸಕ್ಕದ ಮಾಡಿಬಿಟ್ಟಿದ್ದಾರೆ. 1.5 ಫೀಟ್ ಇದು ಕಡೆ, ಅದು ಕಡೆ 5 ಫೀಟು. ಪುಟಾಣಿ ಮಕ್ಕಳಿಗೆ ಟ್ಯೂಬಲ್ಲಿ ಹಾಕ್ಬಿಟ್ಟಿಲ್ವಿ ಕೂರಿಸ್ಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತವೆ ನೀರಲ್ಲಿ. ಅವನಿ ಅಂತೂ ಆರಾಮಾಗೆ ನಡ್ಕೊಂಡೇ ಅವಳು ಕಾಲಿಟ್ಟಿಕ್ಸದೆ, ನಡ್ಕೊಂಡೇ ಇದು ಆಟ ಆಡ್ತಾ ಇದ್ದಾಳೆ. ಈ ಸ್ವಿಮ್ಮಿಂಗ್ ಪೂಲ್ಗೆ ಇನ್ಫಿನಿಟಿ ಪೂಲ್ ಅಂತಾರೆ. ಓಕೆನಾ, ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ ಅಷ್ಟೇ. ಒಳಗಡೆ ಸಿಕ್ಕಾಬಟ್ಟೆ ಅಂದರೆ ಭಯಂಕರ ಕ್ಲೋರಿನ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ನಡೀತಾ ಇದ್ದಾರೆ. ಸ್ವಿಮ್ಮಿಂಗ್ ಆದಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗೋಗ್ಬಿಟ್ಟಿತ್ತು ಕಣ್ರಿ. ಈಗ ಕಾಫಿ, ಟೀ, ಬಜ್ಜಿ, ಬೋಂಡಾ, ಬಿಸ್ಕೆಟ್ಗಳು ಎಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ ಇವಾಗ. ನಾವು ನೋಡು, ಅವರು ಎಲ್ಲ ತಿಂದುಬಿಟ್ಟು ನಾವು ತಿನ್ಕೊಂಡು ಹೋಗೋಣ. ಹಾಂ, ಓಕೆನಾ? ಇರು, ಮಿಲ್ಕ್ ತರ್ತಾರೆ ಪಪ್ಪ. ಜಿಜು ತೊಂಬ. ಸೊ ಬಿಸಿ ನೀರಿಂದ ಸ್ನಾನ ಆಯಿತು. ಸ್ವಿಮ್ಮಿಂಗ್ ಪೂಲ್ ಅಂತೂ ಭಯಂಕರ ಕ್ಲೋರಿನ್ ಹಾಕಿದ್ದಾರೆ. ಸೊ ಈಗ ಟೈಮ್ 6:30 ಆಗೋಯ್ತು. ರೆಸ್ಟ್ ಮಾಡಿ ಸ್ವಲ್ಪ ಆಚೆ ಕಡೆ ಬಂದ್ವಿ. ಹಾಗೆ ವಾಕಿಂಗ್ ಹೋಗೋಣ ಅಂಥೇಳಿ. ಅನಿಲು ಅವನಿ ಆಲ್ರೆಡಿ ಆಚೆ ಹೋಗಿದ್ದಾರೆ. ನಾನು ಜಸ್ಟ್ ಬಾಲ್ಕನಿಯಲ್ಲಿ ಟ್ರೈಪಾಡ್ ತೊಗೊಳ್ಳೋಣ ಅಂತ ಬಂದೆ. ಜಸ್ಟ್ ನಿಮಗೆ ಬೇಗ ವ್ಯೂ ತೋರಿಸ್ತೀನಿ ನಾನು ಬಾಲ್ಕನಿಯಿಂದ ಹೆಂಗೆ ಕಾಣಿಸ್ತಾ ಇದೆ ಅಂತ. ಕನ್ನಡದವ್ರು ಸಿಗೋದಿಲ್ಲ ಕಣ್ರಿ ಇವಾಗಂತೂ. ಕೆಲವರು ಹೈದರಾಬಾದಿಂದ ಬಂದಿದ್ದಾರೆ,
ಎಷ್ಟೊಂದು ಜನ ಹೈದರಾಬಾದು ಬೇರೆ ಬೇರೆ ಸ್ಟೇಟಿಂದ ಬಂದಿದ್ದಾರೆ ಗೊತ್ತಾ. ಪುಟಾಣಿ ಪಾಪುಗಳನ್ನ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಅವನಿಗಿಂತನೂ ಚಿಕ್ಕ ಚಿಕ್ಕವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ತಾಯಿದ್ರು. ಅನಿಲ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದಾರಂತೆ. ಇವಾಗ ಅಲ್ಲಿ ಫೋಟೋಸ್ ತೊಗೊಳಕ್ಕಂತ ಸಖತ್ತಾಗಿದೆ ಜಾಗ. ಇನ್ನೂ ಆಡ್ದವ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ, ಕೈ ಕಟ್ಕೊಂಡು ಸ್ಟೈಲ್ ನೋಡಿ. ಸೊ ಇಲ್ಲಿ ಫಿಶ್ ಇತ್ತಾ, ಎಲ್ಲಿತ್ತು, ಹೆಂಗಿತ್ತು, ಸತ್ತೋಯ್ತಾ, ಯಾರು ಮಾಡಿದ್ದು ಅದೆಲ್ಲ ಕ್ವಶನ್ ಕೇಳ್ತಾ ಇದ್ದಾರೆ. ಅದ್ರ ಕಾನ್ವರ್ಸೇಷನ್ ಕೇಳಿಸ್ಕೊಳ್ಳಿ. ಯಾರು ಮಾಡಿಲ್ಲ, ಅದೇ ಸ್ವಲ್ಪ ಅದು ಏನು ಗೊತ್ತಾ, ವಾಶ್ ಮಾಡ್ಬೇಕಾದ್ರೆ ಎದುರು ಏನಿದೆ ಚಿನ್ನಲ್ಲಿ ಕೇಳಿದೆ ಆಂಟಿಗೆ. ಇವಾಗ ನೀನು ನೀನು ಹಾಕ್ತೀಯ ಇವಾಗ ಮಮ್ಮಮ್ಮ? ಹ್ಞೂ ಹಾಕೋ, ಹಿಂಗೆ ಥ್ರೋ ಮಾಡಿ. ಹ್ಞೂ ಹಾಕ್ತೀಯಾ? ಅಲ್ಲಾಕೋ, ಅಲ್ಲಿ ಅದು ನೋಡಿ ಈ ಟಾಟಾಸ್ ಹೋಗ್ತದೆ ಪಾಪಕ್ಕೆ ತಿನ್ನಕ್ಕೆ. ಇನ್ನೂ ಬರ್ತಾನೆ ಇದ್ದಾರೆ ಕಣ್ರಿ ಚೆಕಿನ್ ಆಗೋದಕ್ಕೆ. ಇವಾಗ ನಾವು ಬಾನ್ ಫೈರ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಧನ್ವಿತಾನ್ ಕರಿ ಅಲ್ವಾ, ಧನ್ವಿತಾನ್ ಕರಿ. ಫುಲ್ ಎಕ್ಸ್ಪ್ಲನೇಷನ್. ಓ ಏನಿದೆ ಊಟ ಏನಿದೆ? What you want? ಅದು ಕಟ್ಟಿ ಮಾ ಚುಚ್ಚುತ್ತೆ ಬೇಡ. ಅದು ತಗೋಬೋದು. ತಗೋ ಇಲ್ಲಿದೆ. ಮುಚ್ಬೇಡಿ. ಹಾಯ್, ಗುಡ್ ಮಾರ್ನಿಂಗ್. ಬೆಳಗ್ಗೆ 6:30 ಆಯಿತು. ಎದ್ದು ಬಂದು ಒಬ್ಬಳೆ ಆಚೆ ಕಡೆ ಕೂತ್ಕೊಂಡಿದ್ದೀನಿ. ವ್ಯೂ ನೋಡೋಣ ಅಂತ ಹೇಳಿ ತೋರಿಸ್ತೀನಿ. ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಚೆನ್ನಾಗಿದೆ ಅಲ್ವಾ ವ್ಯೂ? ಚಳಿ, ಸಕ್ಕು ಚಳಿ. ಇವತ್ತಿನ ನಮ್ಮ ಪ್ರೋಗ್ರಾಮು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದುಬಾರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ದುಬಾರೆ ಈ ಪ್ಲೇಸಿಂದ, ಪ್ರಾಪರ್ಟಿಯಿಂದ 40 ಮಿನಿಟ್ಸ್ ಇದೆ ಅಂತ ಹೇಳಿದ್ರು. 40 ಮಿನಿಟ್ಸ್ ಹೋಗಿ ಬರೋದು 11-12 ಗಂಟೆ ಆಗೋಗ್ಬಿಡುತ್ತೆ ಬರೋದು. ಅನಿಲ್ ಮತ್ತೆ ಡ್ರೈವ್ ಮಾಡಿಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಂತಂದರೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ, ಸುಸ್ತಾಗುತ್ತೆ. ಅದಕ್ಕೆ ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆ್ಯಂಡ್ ಪಾಪು ಮೇಯ್ನಾಗಿ ಅವಳು ಎದ್ದೋಳಿಲ್ಲ ಅಂತಂದರೆ ಕಷ್ಟ. ಇಲ್ಲಿ ಇನ್ನೊಂದು ಫ್ಯಾಮಿಲಿ ಬೇರೆ ಫ್ರೆಂಡ್ ಆದರು, ತುಂಬ ಕನ್ನಡದವರೇ, ಬೆಂಗಳೂರವರು, ಬನಾಘಟ್ಟದಿಂದ ಬಂದಿದ್ದಾರೆ ಅವರು. ಪಾಪು ಇದೆ, ಅವರ ಪುಟಾಣಿ ಪಾಪು ಇದೆ, ಧನ್ವಿತಾ ಅಂತ. ನಮ್ಮ ಅವನಿ ಅದು ಭಯಂಕರ. ನಿನ್ನೆ ರಾತ್ರಿ ನಾನು ವೀಡಿಯೋಸ್ ನೋಡಿರ್ಬೋದು. ಅವಳ ಜೊತೆ ಚೆನ್ನಾಗಿ ಆಟ ಆಡಿದ್ಲು. ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ರಾತ್ರಿ. ಮತ್ತು ಇವಳು ಎದೋಳಂಗೆ ಕಾಣ್ದಲ್ಲ,
ಸೊ ಬೇಡ ಏನಂತಕ್ಕೆ ಅಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಬೇಕು ಇವಾಗ. ಅವ್ರು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಅವರು ಇಲ್ಲ ಇನ್ನೊಂದು ಇವತ್ತೂ ಇಲ್ಲೇ ಸ್ಟೇ ಮಾಡ್ತಾರೆ. ಸೊ ಪ್ರಾಬ್ಲಿ ಅವ್ರಿಗೆ ಈಸಿ ಆಗುತ್ತೆ. ನಾವು ಹೋಗಿ ಬಂದು ಮತ್ತೆ ಇದು ಮಾಡಿ ಆ್ಯಂಡ್ ಅವನಿನೇ ಎದೋಳಿಸ್ಕೊಂಡು ಹೋಗೋದೇ ಕಷ್ಟ. ಫುಲ್ಲು ಗಿಜಿ ಇರಿಟೇಟ್ ಆಗೋಗ್ಬಿಡ್ತಾಳೆ ಇವಾಗ ಅವಳನ್ನ ಎದೋಳಿಸ್ಬಿಟ್ರೆ ಅಂದರೆ. ಸೊ ಇದು ಇವತ್ತಿನ ಪ್ಲ್ಯಾನು. ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫುಲ್ ಒಂದು ರೌಂಡು ಪ್ರಾಪರ್ಟಿ ಸುತ್ತ ಒಂದು ರೌಂಡ್ ಹೋಗಿ ಫೋಟೋ ಗಿಟೋ ಎಲ್ಲ ತಕ್ಕೊಂಡು ಆಮೇಲೆ ಹೊರಡೋದು ಬೆಂಗಳೂರಿಗೆ. ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ. ಪ್ರಾಪರ್ಟಿ ಮಾತ್ರ ಸೂಪರಾಗಿದೆ. ಇಲ್ಲಿಂದಿದೆ ಅಂತ ಏನಂತ ಅಂದರೆ ಊಟ ಅಷ್ಟಕ್ಕಷ್ಟೇ. ಊಟ ಅಂತೂ ಹೇಳ್ಕೊಳ್ಳೋಂಗೆ ಏನಿಲ್ಲ ಊಟ. ಅದು ಬಿಟ್ಟರೆ ಸ್ಟೇ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಟಾಫ್ ಅಂತೂ ಸಖತ್ ಫ್ರೆಂಡ್ಲಿ ಆಗಿದ್ದಾರೆ. Good morning. Hi, Boldo. Hi, Sai. How are you? ಅವರು ಕೀಟಿಲ್ಲ ಹಾಂ ಅಮ್ಮ ಹಾಂ ಅವರು ಕೀಟಿಲ್ಲ ಅವರು ಟೀತ್ಗೆ ಕ್ಲಿಪ್ ಹಾಕೊಂಡಿದ್ದಾರೆ. ಏನಾಗಿದೆ ಅವ್ರ ಟೀತ್ಗೆ ಹೇಳು. ನೀನು ಆಲ್ಸೋ ಬರ್ತೀಯಾ? ಸೊ ಆಲ್ ರೈಟ್ ಕಣ್ರಿ, ವಿಡಿಯೋ ಸಿಕ್ಕಾಬಟ್ಟೆ ಲಾಂಗ್ ಆಯಿತು ಅಂತ ನನಗೆ ಗೊತ್ತು. ಬಟ್ ಆದರೂ ಪರವಾಗಿಲ್ಲ. ಪ್ಲೀಸ್ ವಿಡಿಯೋ ಫುಲ್ ನೋಡಿ. ವಿಡಿಯೋ ನೋಡಿದ್ದೀನಿ ಅಂತ ಅಂದರೆ ತುಂಬ 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 ಥ್ಯಾಂಕ್ ಯು. ವಿಡಿಯೋ ತುಂಬಾ ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ. ಆ್ಯಂಡ್ ರೆಸಾರ್ಟ್ ಬಗ್ಗೆ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಏನಾದರೂ ಹೊಸಬ್ರಿ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಕಣ್ರಿ. ಲೈಕು ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ. ನಾನು ಯಾವ ವೀಡಿಯೋಸ್ ಹಾಕಿರೋ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.